ನಮಸ್ಕಾರ. ಖಿನ್ನತೆ ಅಂದ್ರೆ ಸುಮ್ನೆ ಒಂದ್ ಭಾವನೆ ಅಷ್ಟೇ ಅಲ್ಲ. ಅದು ನಮ್ಮ ಮನಸ್ಸಲ್ಲೇ ಕೂತು ಸುಳ್ಳು ಹೇಳೋ ಒಬ್ಬ ಸುಳ್ಳುಗಾರನಿದ್ದ ಹಾಗೆ. ಹಾಗಿದ್ರೆ ಅದು ಪಿಸುಗುಟ್ಟೋ ಸುಳ್ಳುಗಳು ತರಿಯಾವುದು ಮತ್ತು ಸತ್ಯದ ಬೆಳಕಿನಲ್ಲಿ ಅದನ್ನ ಹೇಗೆ ಹಿಮ್ಮೆಟ್ಟಿಸಬಹುದು? ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಖಿನ್ನತೆ ಅನ್ನೋದು ಅದೆಂಥ ಕುಶಲ ಸುಳ್ಳುಗಾರ ಅಂದ್ರೆ ಅದು ನಮ್ದೇ ಧ್ವನಿಯಲ್ಲಿ ಮಾತಾಡುತ್ತೆ. ನಮ್ದೇ ಯೋಚನೆಗಳ ತರಾನೇ ಇರುತ್ತೆ. ಎಷ್ಟೊಂದು ನಿಜ ಅನ್ಸುತ್ತೆ ಅಂದ್ರೆ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತಾನೋ ನಮಗನ್ಸಲ್ಲ ಅಲ್ವಾ? ಆದ್ರೆ ಒಂದು ವಿಷಯ ನೆನ್ಪಿಡಿ, ಪ್ರತಿಯೊಂದು ಸುಳ್ಳಿನ ಹಿಂದೆ ಒಂದು ಸತ್ಯ ಇದ್ದೇ ಇರುತ್ತೆ. ಇವತ್ತು ನಾವು ಆ ಸತ್ಯವನ್ನೇ ಹುಡುಕೋಕೆ ಹೊರಟಿರೋದು. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಖಿನ್ನತೆಯ 5 ದೊಡ್ಡ ಸುಳ್ಳುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ಅವುಗಳನ್ನ ಸತ್ಯದಿಂದ ಹೇಗೆ ಎದುರಿಸೋದು ಅಂತಾನೂ ತಿಳ್ಕೊಳ್ಳೋಣ. ಮೊದಲಿಗೆ ಈ ಸುಳ್ಳುಗಾರ ನಮ್ಮ ಮನಸ್ಸಿನೊಳಗೆ ಹೇಗೆ ಕೆಲಸ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಮ್ಮೊಳಗಿನ ಈ ಯುದ್ಧವನ್ನ ಗುರ್ತಿಸೋದೇ ಗೆಲುವಿನ ಮೊದಲ ಹೆಜ್ಜೆ ಅಲ್ವಾ? ಒಂದು ವಿಷಯ ನೆನಪಲ್ಲಿರ್ಲಿ, ನಮ್ಗೆ ಬರೋ ಭಾವನೆಗಳು ನಿಜವಾಗಿರಬಹುದು, ಆದ್ರೆ ಆ ಭಾವನೆಗಳು ಹೇಳೋದೆಲ್ಲ ಸತ್ಯವಾಗಿರಬೇಕು ಅಂತೇನಿಲ್ಲ. ಖಿನ್ನತೆ ತರುವ ಯೋಚನೆಗಳು ಕೇವಲ ಯೋಜನೆಗಳಷ್ಟೇ. ಸತ್ಯ ಅನ್ನೋದು ಅದಕ್ಕಿಂತ ತುಂಬಾ ಶಕ್ತಿಶಾಲಿ ಅಸ್ತ್ರ. ಅದನ್ನ ಹೇಗೆ ಬಳಸೋದು ಅಂತ ನೋಡೋಣ ಬನ್ನಿ. ಖಿನ್ನತೆ ಹೇಳೋ ಅತಿ ನೋವಿನ ಸುಳ್ಳುಗಳಲ್ಲಿ ಮೊದಲನೆಯದು ಏಕಾಂಗಿತನದ ಸುಳ್ಳು. ನಾವು ಒಂಟಿ ಅನ್ನೋ ಭಾವನೆಯನ್ನ ಅದು ಹೇಗೆ ಸೃಷ್ಟಿ ಮಾಡುತ್ತೆ ಅಂತ ನೋಡೋಣ. ಹೌದು, ನೀನು ಒಂಟಿ, ನಿನ್ನ ಬಗ್ಗೆ ಯಾರಿಗೂ ಕಾಳಜಿಯಿಲ್ಲ. ಈ ಮಾತುಗಳಿದೆಯಲ್ಲ, ಇದು ಒಳಗಿಂದೊಳಗೆ ನಮ್ಮನ್ನ ಕೊರಿಯುತ್ತೆ. ಯಾಕಂದ್ರೆ ಇನ್ನೊಬ್ರ ಜೊತೆ ಬೆರೆಯೋದು ನಮ್ಮ ಮೂಲಭೂತ ಅವಶ್ಯಕತೆ. ಈ ಸುಳ್ಳು ಆ ಸಂಪರ್ಕವನ್ನೇ ಪ್ರಶ್ನೆ ಮಾಡುತ್ತೆ, ನಮ್ಮನ್ನ ಎಲ್ಲರಿಂದ ದೂರ ಮಾಡಿ ಇನ್ನಷ್ಟು ದುರ್ಬಲರನ್ನಾಗಿ ಮಾಡುತ್ತೆ. ಇಲ್ ನೋಡಿ, ಸುಳ್ಳು ಮತ್ತು ಸತ್ಯದ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಂಟಿತನದ ಭಾವನೆ ಬರೋದಕ್ಕೂ ನಿಜವಾಗ್ಲೂ ಒಂಟಿಯಾಗಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಖಿನ್ನತೆ ಅಂದ್ರೆ ನಾವು ಜಗತ್ತನ್ನ ನೋಡಕ್ಕೆ ಹಾಕ್ಕೊಂಡಿರೋ ಒಂದು ಕಪ್ಪು ಕನ್ನಡಕ ಇದ್ದ ಹಾಗೆ. ಅದು ಎಲ್ಲವನ್ನೂ ಕತ್ತಲಾಗಿ ನಿರಾಶಾದಾಯಕವಾಗಿ ತೋರಿಸುತ್ತೆ. ಆದ್ರೆ ನಿಜ ಏನ್ ಗೊತ್ತಾ? ನಮ್ಮ ಬಗ್ಗೆ ಕಾಳಜಿ ವಹಿಸೋರು ಇದ್ದಾರೆ, ಖಂಡಿತ ಇದ್ದಾರೆ. ಹಾಗಿದ್ರೆ ಈ ಏಕಾಂಗಿತನದ ಗೋಡೆಯನ್ನ ಒಡೆಯೋದು ಹೇಗೆ? ನೋಡಿ, ಮೊದಲ ಹೆಜ್ಜೆ ಯಾವಾಗ್ಲೂ ಚಿಕ್ಕದಾಗೇ ಇರುತ್ತೆ. ತುಂಬಾನೇ ಹತ್ತಿರದ ಒಬ್ಬ ಸ್ನೇಹಿತನಿಗೆ ಒಂದೇ ಒಂದು ಮೆಸೇಜ್ ಕಳಿಸೋದು, ಅಥವಾ ಆನ್ಲೈನ್ನಲ್ಲೋ ಹೊರಗಡೆಯೋ ಒಂದು ಸಪೋರ್ಟ್ ಗ್ರೂಪ್ ಸೇರ್ಕೊಳ್ಳೋದು. ಈ ಪುಟ್ಟ ಹೆಜ್ಜೆಗಳೇ ಮುಂದೊಂದು ದಿನ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಸರಿ, ಈಗ ಎರಡನೇ ಸುಳ್ಳಿನ ಕಡೆಗೆ ಬರೋಣ. ಇದು ನಮ್ಮ ಭವಿಷ್ಯದ ಮೇಲಿರೋ ಭರವಸೆಯನ್ನೇ ಕಿಸ್ತುಕೊಳ್ಳುತ್ತೆ. ಆ ಸುಳ್ಳು, ಈ ನೋವು ಶಾಶ್ವತ. ನೀನು ಯಾವತ್ತಿಗೂ ಹೀಗೆ ಇರ್ತೀಯ, ಇದು ಸರಿ ಹೋಗೋದೇ ಇಲ್ಲ. ಈ ಸುಳ್ಳು ನಮ್ಮನ್ನ ಒಂದೇ ಜಾಗದಲ್ಲಿ ಕಟ್ಟಿ ಹಾಕಿದ ಹಾಗೆ. ನಾಳೆನೂ ಇದೇ ಥರ ಇರುತ್ತೆ ಅಂತ ಅನ್ಸಿದ್ರೆ ಪ್ರಯತ್ನ ಮಾಡೋದ್ರಲ್ಲಿ ಏನರ್ಥ ಇದೆ ಅನ್ಸುತ್ತೆ ಅಲ್ವಾ? ಇದು ಚೇತರಿಕೆಯ ದಾರಿಯನ್ನೇ ಬಂದ್ ಮಾಡ್ಬಿಡುತ್ತೆ. ಆದ್ರೆ ಸತ್ಯ ಬೇರೆಯೇ ಇದೆ. ಖಿನ್ನತೆ ಅನ್ನೋದು ಚಿಕಿತ್ಸೆ ಕೊಟ್ರೆ ಸ್ಪಂದಿಸುವ ಒಂದು ಸ್ಥಿತಿ. ಪ್ರತಿದಿನ ಲಕ್ಷಾಂತರ ಜನ ಚೇತರಿಕೆಯ ಹಾದಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಹೌದು, ಈ ದಾರಿ ಸ್ವಲ್ಪ ನಿಧಾನ ಇರಬಹುದು, ಆದ್ರೆ ಸೂರ್ಯೋದಯ ಆದ್ಹಾಗೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಈ ಭರವಸೆಯನ್ನ ಜೀವಂತವಾಗಿ ಇಡೋಕೆ ಕೆಲವು ಸಿಂಪಲ್ ಸ್ಟೆಪ್ಸ್ ಇವೆ. ಒಂದೇ ದಿನದಲ್ಲಿ ಎಲ್ಲವನ್ನೂ ಬದಲಾಯಿಸೋಕ್ ಹೋಗ್ಬೇಡಿ. ಇವತ್ತಿನ ದಿನ, ಇವತ್ತಿನ ಕ್ಷಣದ ಮೇಲೆ ಗಮನ ಇಡಿ. ಸಹಾಯ ಬೇಕು ಅನ್ಸ್ದಾಗ ಕೇಳೋಕೆ ಹಿಂಜರಿಬೇಡಿ. ಮತ್ತೆ ನಮ್ಮ ಮೂಡ್ಸ್ ಯಾವಾಗ್ಲೂ ಒಂದೇ ರೀತಿ ಇರಲ್ಲ ಅನ್ನೋದನ್ನ ಗಮನಿಸೋಕೆ ಒಂದು ಡೈರಿ ಇಟ್ಕೊಂಡ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಖಿನ್ನತೆಯ 3ನೇ ಅಟ್ಯಾಕ್ ನೇರವಾಗಿ ನಮ್ಮ ಆತ್ಮಗೌರವದ ಮೇಲೆ. ನಾವು ಯಾರು ಅನ್ನೋದ್ರ ಬಗ್ಗೆನೇ ನಮಗೆ ಅನುಮಾನ ಬರೋ ಹಾಗೆ ಮಾಡುತ್ತೆ. ನೀನು ನಿಷ್ಪ್ರಯೋಜಕ, ನೀನೊಂದು ಸಂಪೂರ್ಣ ಫೇಲ್ಯರ್. ಇದು ಖಿನ್ನತೆಯ ಅತ್ಯಂತ ಕಠೋರವಾದ ಧ್ವನಿ. ಇದು ನಮ್ಮ ಪ್ರತಿಯೊಂದು ಚಿಕ್ಕ ತಪ್ಪನ್ನು ದೊಡ್ಡದು ಮಾಡಿ ತೋರಿಸುತ್ತೆ, ಆದ್ರೆ ನಮ್ಮ ಗೆಲುವುಗಳನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕ್ಬಿಡುತ್ತೆ. ಇದು ನಮ್ಮನ್ನ ನಾವೇ ದ್ವೇಷಿಸೋ ಹಾಗೆ ಮಾಡುತ್ತೆ. ಈ ಥರದ ಯೋಚನೆಗೆ ಮೆಡಿಕಲ್ ಟರ್ಮ್ಸ್ನಲ್ಲಿ ಮೆಂಟಲ್ ಫಿಲ್ಟರಿಂಗ್ ಅಂತಾರೆ. ಅಂದ್ರೆ ನಾವೇ ಒಂದು ಫಿಲ್ಟರ್ ಹಾಕೊಂಡು ಒಳ್ಳೆದನ್ನೆಲ್ಲ ಬಿಟ್ಟು ಕೆಟ್ಟದರ ಮೇಲೆ ಮಾತ್ರ ಗಮನ ಕೊಡೋದು. ಇದು ಖಿನ್ನತೆಯ ಒಂದು ಲಕ್ಷಣ ಅನ್ನೋದನ್ನ ಗುರ್ತಿಸೋದು ತುಂಬಾನೇ ಮುಖ್ಯ. ಇದೇನು ನಮ್ಮ ವೈಯಕ್ತಿಕ ವೈಫಲ್ಯ ಅಲ್ಲ. ಈ ನಿಷ್ಪ್ರಯೋಜಕತೆಯ ಭಾವನೆಯನ್ನ ಎದುರಿಸೋಕೆ ನಾವು ನಮ್ಮ ಮನಸ್ಸಿನ ವಕೀಲರಾಗಬೇಕು. ಆ ನೆಗೆಟಿವ್ ಯೋಚನೆ ಬಂದಾಗ ಅದನ್ನ ಪ್ರಶ್ನೆ ಮಾಡಿ, ಈ ನಂಬಿಕೆಗೆ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ಕೊಳ್ಳಿ. ನಮ್ಮ ಸಾಧನೆಗಳನ್ನ, ಅದು ಎಷ್ಟೇ ಚಿಕ್ಕದಾಗಿದ್ರೂ ಸರಿ, ಒಂದು ಕಡೆ ಬರೆದಿಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ನಾವು ಒಬ್ಬ ಸ್ನೇಹಿತನ ಥರ ಮಾತಾಡ್ಬೇಕು. ಈಗ ನಾವು ಮಾತಾಡೋಕ್ ಹೊರಟಿರೋ ಸುಳ್ಳು ಅತ್ಯಂತ ಅಪಾಯಕಾರಿ.
ಇದು ಹತಾಶೆಯ ಕೂಗು. ಇದನ್ನ ನಾವು ತುಂಬಾನೇ ಗಂಭೀರವಾಗಿ ತಗೋಬೇಕು. ಹೌದು, ಇದು ಖಿನ್ನತೆಯ ಅತ್ಯಂತ ಕರಾಳವಾದ ಸುಳ್ಳು. ಇದು ಯಾವುದೇ ತರ್ಕಕ್ಕೆ ಸಿಗಲ್ಲ, ನಮ್ಮ ಜೀವನದ ಮೌಲ್ಯವನ್ನೇ ಪ್ರಶ್ನೆ ಮಾಡುತ್ತೆ. ಇದನ್ನ ಕೇವಲ ಒಂದು ನೆಗೆಟಿವ್ ಯೋಚನೆ ಅಂತ ತಳ್ಳಿಹಾಕೋ ಹಾಗಿಲ್ಲ, ಇದೊಂದು ಎಮರ್ಜೆನ್ಸಿ ಸಿಗ್ನಲ್. ನೀನು ಇಲ್ಲದಿದ್ದರೆ ಎಲ್ಲರಿಗೂ ಒಳ್ಳೆಯದು. ಈ ಆಲೋಚನೆ ಖಿನ್ನತೆಯ ಅತ್ಯಂತ ಅಪಾಯಕಾರಿ ಲಕ್ಷಣಗಳಲ್ಲಿ ಒಂದು. ಇದು ಸತ್ಯಕ್ಕೆ 100ಕ್ಕೆ 100 ದೂರ. ಯಾರೂ ಹೊರೆಯಲ್ಲ, ಪ್ರತಿಯೊಂದು ಜೀವವೂ ಅಮೂಲ್ಯ. ಈ ಧ್ವನಿ ನಮ್ಮದಲ್ಲ, ಇದು ಖಿನ್ನತೆಯದು. ಇದಕ್ಕೆ ತಕ್ಷಣದ ಸಹಾಯ ಬೇಕೇ ಬೇಕು. ಈ ತರದ ಯೋಚನೆಗಳು ಬಂದಾಗ ಹೆಚ್ಚು ಯೋಚನೆ ಮಾಡೋ ಸಮಯ ಇರಲ್ಲ. ತಕ್ಷಣ ಆಕ್ಷನ್ ತಗೋಬೇಕು. ತಕ್ಷಣ ಸಹಾಯ ಪಡಿರಿ. ಬಿಕ್ಕಟ್ಟು ಸಹಾಯವಾಣಿಗೆ ಕರೆ ಮಾಡಿ. ಹತ್ತಿರದ ಎಮರ್ಜೆನ್ಸಿಗೆ ಹೋಗಿ. ನಿಮ್ಗೆ ನಂಬಿಕೆ ಇರೋರತ್ರ ಹೇಳ್ಕೊಳ್ಳಿ. ಮತ್ತು ದಯವಿಟ್ಟು ನೆನ್ಪಿಡಿ, ಇವು ಕೇವಲ ಯೋಚನೆಗಳು, ಸತ್ಯವಲ್ಲ. ನಾವು ನೋಡಿದ ಹಾಗೆ ಪ್ರತಿಯೊಂದು ಸುಳ್ಳಿಗೂ ಒಂದು ಸತ್ಯದ ಮುಖ ಇದ್ದೇ ಇರುತ್ತೆ. ಈಗ ಆ ಸತ್ಯಗಳು ಹೇಗೆ ಯಾವಾಗ್ಲೂ ಗೆಲ್ಲುತ್ತೆ ಅನ್ನೋದನ್ನ ಒಟ್ಟಿಗೆ ನೆನ್ಪು ಮಾಡ್ಕೊಳ್ಳೋಣ. ಈ ಟೇಬಲ್ ನಾವು ಮಾತಾಡಿದ ಸುಳ್ಳುಗಳನ್ನ ಮತ್ತು ಅವುಗಳಿಗೆ ಉತ್ತರವಾದ ಸತ್ಯಗಳನ್ನ ಒಂದೇ ಕಡೆ ತೋರಿಸುತ್ತೆ. ನಾವು ಒಂಟಿಯಲ್ಲ, ಇದು ಶಾಶ್ವತ ಅಲ್ಲ, ನಾವು ನಿಷ್ಪ್ರಯೋಜಕ ಅಲ್ಲ. ಇಲ್ಲಿರೋ 4ನೇ ಪಾಯಿಂಟ್ ನೋಡಿ, ನೀನು ಸುಮ್ನೆ ಇದ್ರಿಂದ ಹೊರಗೆ ಬಂದ್ಬಿಡ್ಬೇಕು ಅನ್ನೋದು. ಇದೂ ಕೂಡ ಒಂದು ದೊಡ್ಡ ಸುಳ್ಳು. ಯಾಕಂದ್ರೆ ಸತ್ಯ ಏನಂದ್ರೆ ಖಿನ್ನತೆ ನಮ್ಮ ಆಯ್ಕೆಯಲ್ಲ, ಅದೊಂದು ವೈದ್ಯಕೀಯ ಸ್ಥಿತಿ. ಈ ಸತ್ಯಗಳನ್ನ ನೆನ್ಪಿಟ್ಕೊಳ್ಳೋದೇ ನಮ್ಮ ದೊಡ್ಡ ಶಕ್ತಿ. ಕೊನೆಯದಾಗಿ ಈ ಸಂದೇಶವನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳಿ. ಚೇತರಿಕೆ ಅನ್ನೋದು ಕೇವಲ ಒಂದು ಸಾಧ್ಯತೆ ಅಲ್ಲ, ಅದೊಂದು ವಾಸ್ತವ. ದಾರಿ ಎಷ್ಟೇ ಕಷ್ಟ ಅಂತ ಅನ್ಸಿದ್ರೂ ಭರವಸೆ ಅನ್ನೋ ಬೆಳಕು ದಾರಿದೀಪದ ಹಾಗೆ ನಮ್ ಜೊತೆ ಇರುತ್ತೆ. ಖಂಡಿತ ಎಲ್ಲವೂ ಸರಿಯೋಗುತ್ತೆ. ಖಿನ್ನತೆಯ ಆ ಕಪ್ಪು ಕನ್ನಡಕವನ್ನ ತೆಗೆದು ನೋಡಿದಾಗ ಜಗತ್ತು ಹೀಗೆ ಕಾಣೋಕೆ ಶುರುವಾಗುತ್ತೆ. ಸೂರ್ಯ ಮತ್ತೆ ಬೆಳಗುತ್ತಾನೆ, ಬಣ್ಣಗಳು ವಾಪಸ್ ಬರ್ತಾವೆ, ಸುಳ್ಳುಗಳು ಕರಗಿ ಸತ್ಯದ ಬೆಳಕು ನಮ್ಮ ಜೀವನವನ್ನ ಬೆಳಗಲಿ. ನೆನಪಿಡಿ, ನಾವು ಒಂಟಿಯಲ್ಲ,